ಖಾಸಗಿ ಆಸ್ಪತ್ರೆಯಲ್ಲೊಬ್ಬ ಸೈಕೋ ಸಿಬ್ಬಂದಿ ಲೇಡಿ ನರ್ಸ್ಗಳ ಬಟ್ಟೆ ಬದಲಿಸುವ ವಿಡಿಯೋ ಚಿತ್ರೀಕರಿಸಿ ವಿಕೃತಿ. ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಆರೋಪಿ ವಿಡಿಯೋ ರೆಕಾರ್ಡ್ ಮಾಡೋದನ್ನ ಗಮನಿಸಿದ್ದ ನರ್ಸು ಆಸ್ಪತ್ರೆ ವೈದ್ಯರ ಗಮನಕ್ಕೆ ಆರೋಪಿ ಕೃತ್ಯದ ಬಗ್ಗೆ ತಿಳಿಸಿದ್ದಾರೆ. ನರ್ಸು ಕೂಡಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಗೆ ವೈದ್ಯರು ದೂರು ಕೊಟ್ಟಿದ್ದಾರೆ. ನಾಗರಬಾವಿಯ ಖಾಸಗಿ ಆಸ್ಪತ್ರೆ ವೈದ್ಯ ನೀಡಿದ ದೂರಿನ ಅನ್ವಯ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. 1 ವರ್ಷದಿಂದ ಆಪರೇಷನ್ ಥಿಯೇಟರ್ನಲ್ಲಿ ಆರೋಪಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಸುವೆಂದು ಮೊಹಂತ ಎಂಬಾತನನ್ನ ಬಂಧಿಸಿರೋದು ಪೊಲೀಸರು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಆರೋಪಿಯನ್ನು ಬಂಧಿಸಲಾಗಿದೆ. ಆರೋಪಿಯ ಮೊಬೈಲ್ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರು. ಹಿಂದೆಯೂ ವಿಡಿಯೋ ರೆಕಾರ್ಡ್ ಮಾಡಿದ್ದಾನಾ ಅಂತ ಪರಿಶೀಲನೆ ಮಾಡಲಾಗ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಆಸ್ಪತ್ರೆಯಲ್ಲಿ ಒಬ್ಬ ಸೈಕೋ ಸಿಬ್ಬಂದಿ ಸಿಕ್ಕಿರೋವಂಥದ್ದು. ನೋಡಿ, ಕೆಲಸ ಮಾಡೋ ಜಾಗದಲ್ಲೆಲ್ಲ ಹಿಂಗಾಗ್ಬಿಟ್ರೆ ಹೆಣ್ಮಕ್ಳಿಗೆ ಸೇಫ್ಟಿ ಅನ್ನೋದೇ ಇರೋದಿಲ್ಲ. ಇವ್ರ ಮನೇಲೆಲ್ಲ ಹೆಣ್ಮಕ್ಳು ಇರಲ್ವಾ? ಇದು ತುಂಬ ಹಳೆ ಡೈಲಾಗ್, ಅಕ್ಕ ತಂಗಿ ಇಲ್ವಾ ಅಂತ. ಬಟ್ ಯಾವಾಗಲೂ ನಮಗೆ ಇದೇ ಪ್ರಶ್ನೆ ಬರೋದು, ಇವ್ರ ಮನೇಲೆಲ್ಲ ಹೆಣ್ಮಕ್ಳು ಇರಲ್ವಾ? ಬಟ್ಟೆ ಬದಲಿಸೋದನ್ನ ಮನೇಲಿ ಹೆಣ್ಮಕ್ಳು, ಅವ್ರ ಮನೆ ಹೆಣ್ಮಕ್ಳು ಬಟ್ಟೆ ಬದಲಿಸ್ತಾ ಇರ್ತಾರಲ್ಲ. ಇಲ್ಲಿ ಯಾವುದೋ ಪಾಪ ಕಂಡೋರ್ ಮನೆ ಹೆಣ್ಮಕ್ಳದ್ದು ವೀಡಿಯೋ ಮಾಡ್ಕೊಂಡು ಏನು ಸಿಗುತ್ತೆ ಇವ್ರಿಗೆ? ಇದರಲ್ಲಿ ಮೊಬೈಲ್ ಚೆಕ್ ಮಾಡ್ತಾ ಇದ್ದಾರೆ. ಮೊಬೈಲಲ್ಲಿ ಇನ್ನೂ ಏನಾದರೂ ವೀಡಿಯೋಸ್ಗಳಿದೆಯಾ, ಏನು ಎತ್ತಾ ಅನ್ನೋದನ್ನು ತನಿಖೆ ಮಾಡಲಾಗ್ತಾ ಇದೆ. ತುಂಬ ದಿನಗಳಿಂದ ಇಲ್ಲಿದ್ದ ಕೆಲಸ ಮಾಡ್ಕೊಂಡಿದ್ದ. ನೋಡಿ, ನೋಡೋದಕ್ಕೆ ಸಭ್ಯಸ್ಥ ಅಂತ ಅನ್ನಿಸ್ತಾನೆ. ಮಾಡಿರೋದು ಎಂಥ ಕೆಲಸ ನೋಡಿ. ಇದೊಂಥರ ವಿಕೃತ ಮನಸ್ಥಿತಿ ಇವ್ರುಗಳಿಗೆ. ಹೆಣ್ಮಕ್ಳು ಅಂತಂದ್ರೇ ಈ ಅಂದಾಜಿನಲ್ಲೇ, ಈ ಆಲೋಚನೆಯಲ್ಲೇ ನೋಡೋದು ಇಂಥವ್ರು ಇರ್ತಾರೆ. ಆ್ಯಕ್ಷನ್ ಆಗಬೇಕು. ಎಲ್ಲ ಕಡೆಯಲ್ಲೂ ಹೆಣ್ಮಕ್ಳಿಗೆ ಸೇಫ್ಟಿ ಬೇಕು. ಈ ಥರದ್ದಾಗ್ಬಿಟ್ರೆ ಬಾತ್ರೂಮಲ್ಲಿ ವೀಡಿಯೋ ರೆಕಾರ್ಡ್ ಮಾಡು, ಸ್ನಾನಕ್ಕೆ ಹೋದರೆ ವೀಡಿಯೋ ರೆಕಾರ್ಡ್ ಮಾಡು, ಕೆಲಸ ಮಾಡೋ ಜಾಗದಲ್ಲಿ ವೀಡಿಯೋ ರೆಕಾರ್ಡ್ ಮಾಡು, ಎಲ್ಲ ಕಡೆ ಒಂದು ಮೊಬೈಲ್ ಇಟ್ಟು ರೆಕಾರ್ಡ್ ಮಾಡಿಕೊಂಡು ಇದರಿಂದ ಇವ್ರಿಗೆ ಅದು ಏನು ತೃಪ್ತಿನೋ ಗೊತ್ತಿಲ್ಲ. ಕೆಲಸ ಮಾಡೋ ಜಾಗದಲ್ಲಿ ಈ ಥರ ಆದರೆ ಪಾಪ ಹೆಣ್ಮಕ್ಳು ಹೇಗೆ ತಾನೇ ಕೆಲಸಕ್ಕೆ ಬರ್ತಾರೆ ಹೇಳಿ? ಇಮಿಡಿಯೇಟಾಗಿ ನೋಡಿದ್ದಾರೆ, ಯಾರೋ ಹೆದರ್ಕೊಂಡಿಲ್ಲ. ಅವರು ಮಾಹಿತಿ ತಿಳಿಸಿದ್ದಾರೆ, ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಒದ್ದು ಎಳ್ಕೊಂಡು ಹೋಗಿದ್ದಾರೆ. ಇದೀಗ ಈತನ ಮೊಬೈಲನ್ನು ಚೆಕ್ ಮಾಡ್ತಾ ಇದ್ದಾರೆ. ಮೊಬೈಲಲ್ಲಿ ಬೇರೆ ಬೇರೆ ವೀಡಿಯೋಸ್ಗಳಿಗೆ ಏನಾದರೂ ಇದೀಗ ಏನು ಎತ್ತಾ ತನಿಖೆ ಮಾಡಲಾಗ್ತದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಈ ಆರೋಪಿಯ ಮೊಬೈಲ್ ಚೆಕ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಏನೇನು ಸಿಗ್ತಾ ಇದೆ? ನೀಚೇನು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತಹ ಆರೋಪಿತ ಏನಿದ್ದಾನೆ, ಈತ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳ ಒಂದು ಖಾಸಗಿ ವಿಡಿಯೋಗಳನ್ನ ಮಾಡ್ಕೊಳ್ತಾ ಇದ್ದಂತ ಮಾಹಿತಿ ಇರುವಂತದ್ದು. ಎಲ್ಲರೂ ಕೂಡ ಒಂದೇ ಕಡೆ ಕೆಲಸವನ್ನ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಮನೆಯಿಂದ ಬಂದಂತವ್ರು ಅಲ್ಲಿ ಅವ್ರ ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಡ್ರೆಸ್ಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಆ ಕೋಣೆಗೆ ಈತ ವಿಡಿಯೋ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದ. ಇದು ಆಪರೇಷನ್ ಥಿಯೇಟರ್ಗಳು ಏನಿರುತ್ತೆ ಅಲ್ಲಿ ಸಮ್ ಟೈಮ್ ಏನೋ ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ಡ್ರೆಸ್ ಚೇಂಜ್ ಮಾಡುವಂಥದ್ದು ಮಾಡೋ ಕೆಲಸಗಳನ್ನ ಮಾಡ್ತಾ ಇದ್ರೆ ಇದರ ವಿಡಿಯೋಗಳನ್ನ ಈತ ಮಾಡ್ಕೊಳ್ತಿದ್ದ ಅನ್ನೋದು ಈ ಬಗ್ಗೆ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ, ಮಹಿಳಾ ಸಿಬ್ಬಂದಿಗೆ ಗಮನಿಸಿ ಅದನ್ನ ವೈದ್ಯರೊಬ್ಬರಿಗೆ ಮಾಹಿತಿಯನ್ನ ಕೊಡ್ತಾರೆ. ಆ ಮಾಹಿತಿಯ ಮೇರೆಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಡಲಾಗುತ್ತೆ. ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರುವಂತ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡ್ಕೊಳ್ತಾರೆ. ವಶಕ್ಕೆ ಪಡ್ಕೊಂಡು ಆತನ ವಿಚಾರಣೆಯನ್ನ ಮಾಡ್ತಾರೆ ಮತ್ತು ಅವನ ಮೊಬೈಲ್ ಅನ್ನು ಕೂಡ ತೆಗೆದುಕೊಂಡು ಪರಿಶೀಲನೆಯನ್ನ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಆತ ಕೆಲವು ವಿಡಿಯೋಗಳನ್ನ ಮಾಡಿರುವಂತದ್ದು ಕೂಡ ಈಗ ಬೆಳಕಿಗೆ ಬಂದಿದೆ. ಇದಲ್ಲದೆ ಇನ್ನೂ ಈ ಹಿಂದಿನಿಂದಲೂ ಕೂಡ ಇಂಥ ವಿಡಿಯೋಗಳನ್ನ ಈತ ಮಾಡಿರುವಂತ ಸಾಧ್ಯತೆಗಳಿದೆ ಅನ್ನೋ ಕಾರಣಕ್ಕಾಗಿ ಮೊಬೈಲ್ ಅನ್ನು ವಶಪಡಿಸಿಕೊಂಡು ಆತನನ್ನು ಕೂಡ ಬಂಧಿಸಿರುವಂತ ಪೊಲೀಸರು ಅದನ್ನ ರಿಟ್ರೀವ್ ಮಾಡ್ಲಿಕ್ಕೆ ಕೊಡಿರುವಂತ ಸಾಧ್ಯತೆಗಳು. ಅಂದ್ರೆ ಒಂದೇ ಕಡೆ ಕೆಲಸ ಮಾಡುವಂತವ್ರು ತಮ್ಮ ಸಹೋದ್ಯೋಗಿಗಳೇನಿರ್ತಾರೆ ಅವರ ವಿಡಿಯೋಗಳನ್ನೇ ಮಾಡಿಕೊಂಡು ಈತ ಅದನ್ನ ನೋಡ್ತಾ ಇದ್ದ ಅನ್ನೋದು ಮಾಹಿತಿಗಳು ಗೊತ್ತಾಗಿರುತ್ತದೆ. ಸದ್ಯ ಆ ವಿಡಿಯೋಗಳನ್ನ ಬೇರೆ ಎಲ್ಲಾದ್ರೂ ವೆಬ್ಸೈಟ್ಗಳಿಗ ಇಲ್ಲ ಬೇರೆ ಎಲ್ಲಾದ್ರೂ ಪೋಸ್ಟ್ ಮಾಡಿದಾನೆ, ಇಲ್ಲ ಅದನ್ನ ಇಟ್ಕೊಂಡು ಯಾರಿಗಾರ ಬೆದರಿಕೆಗಳನ್ನ ಹಾಕಿದಾನೆ, ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. ಪೊಲೀಸರು ಅದನ್ನು ವಶಕ್ಕೆ ಪಡೆದು ಬಂಧಿಸಿದ್ದಾರೆ ಮತ್ತು